ಫ್ರೆಂಡ್ಸ್, ನೀವು ಆಲ್ರೆಡಿ ಇವಾಗ ಮೋಕಲ್ ರಿಸಲ್ಟ್ ಬಂದು ಅದಾದಮೇಲೆ ಮಾಡಿಫಿಕೇಶನ್ ಟೈಮ್ ಕೊಟ್ಟಿದ್ರು 9 ತನಕ ನೀವು ಆಲ್ರೆಡಿ ಮಾಡಿಫಿಕೇಶನ್ ಮಾಡಿದಾರ. ಫೈನಲ್ ಮಾಡಿಫಿಕೇಶನ್ ಇವಾಗ ನೆಕ್ಸ್ಟ್ ಏನು ಕೇಳ್ತಾ ಅಂದರೆ ಪ್ರೊವಿಸಲ್ ರಿಸಲ್ಟ್ಗೂ ಮತ್ತು ಮೇನ್ ರಿಸಲ್ಟ್ ಏನು ಬಿಡ್ತಾರಲ್ಲ ಅದಕ್ಕೆ ಡಿಫ್ರೆನ್ಸ್ ಏನಿರುತ್ತೆ, ಏನೋ ಚೇಂಜಸ್ ಇರುತ್ತಾ ಅಂತ ಕೇಳ್ತದ್ರು. ಫ್ರೆಂಡ್ಸ್, ಪ್ರೊವಿಷನಲ್ ರಿಸಲ್ಟ್ ಏನಂದರೆ ಏನಾದ್ರು ಅಬ್ಜೆಕ್ಷನ್ ಇತ್ತಂದರೆ ಪ್ರೊವಿಷನಲ್ ರಿಸಲ್ಟ್ ಆಲ್ಮೋಸ್ಟು ನಿಮ್ಗೆ ಏನು ಫೈನಲ್ ರಿಸಲ್ಟ್ ಬರುತ್ತಲ್ಲ ಅದೇ ಇರುತ್ತೆ. ಇನ್ ಕೇಸ್ ಏನಾದ್ರು ಅಬ್ಜೆಕ್ಷನ್ ಏನಾದ್ರು ಮಿಸ್ಟೇಕ್ ಆಗಿತ್ತಂದರೆ, ಫಾರ್ ಎಕ್ಸಾಂಪಲ್ ನಂದು ಕಟಾಪು ಅಲ್ಲಿ ಕಟಾಪು ಜಾಸ್ತಿ ಇದೆ, ನನಗೆ ಸೀಟ್ ಸಿಕ್ಕಿಲ್ಲ, ನಾನು ಕರೆಕ್ಟಾಗಿ ಎಂಟ್ರ್ ಮಾಡಿದ್ದೀನಿ, ಯಾಕಂದ್ರೆ ನಿಮ್ಮ ಹತ್ರ PDF ಇರುತ್ತೆ, ನೀವು ಕ್ರಾಸ್ ವೆರಿಫೈ ಮಾಡ್ಕೋಬೋದು. ನೀವು ಏನು ಆಪ್ಷನ್ ಎಂಟ್ರಿ ಮಾಡಿರ್ತಾರಲ್ಲ ಅದು PDF ಇರುತ್ತಲ್ಲ ಅದನ್ನೇ ನೀವು ಕ್ರಾಸ್ ವೆರಿಫೈ ಮಾಡ್ಬೋದು. ಕಟಾಪ್ ಬಿಡ್ತಾರೆ ಪ್ರೊವಿಷನಲ್ದು, ಅಲ್ಲಿ ಏನಾದರೂ ಚೇಂಜಸ್ ಇರುತ್ತೆ ಅಂದರೆ ನೀವು ಅದನ್ನ ಅಬ್ಜೆಕ್ಷನ್ ಮಾಡ್ಬೋದು. ಕೆ ಅವರಿಗೆ ಮೇಲ್ ಮಾಡ್ಬೋದು, ನಿಮ್ದು ಇದು ಅಬ್ಜೆಕ್ಷನ್ ಇದೆ, ನನಗೆ ಕಟಾಪ್ ಜಾಸ್ತಿ ಇದ್ದರೂ ನನಗೆ ಇದು ಸಿಕ್ಕಿಲ್ಲ ಅಂತ. ಓಕೆ, ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ಮಾತ್ರ, ಮಾಡಿಲ್ಲ ಅಂದರೆ ಎಲ್ಲ ಸಿಗಲ್ಲ. ಯಾಕಂದ್ರೆ ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡ್ತೀವಿ ಅದ್ರ ಪ್ರಕಾರ ಚೆಕ್ ಮಾಡುತ್ತೆ ಕಂಪ್ಯೂಟ್ರು. ಸೊ ಏನು ಯೂಶ್ವಲಿ ಇದು ಪ್ರೊವಿಷನಲ್ ರಿಸಲ್ಟು ಮತ್ತು ಮೇನ್ ರಿಸಲ್ಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಏನು ಬಂದಿರ್ತದೆ, ಇನ್ ಕೇಸ್ ಎಲ್ಲರೂ ಅಬ್ಜೆಕ್ಷನ್ ಕೆಲವು ಏನಾದ್ರು ಚೇಂಜಸ್ ಮಾಡಿದರೆ, ಏನಾದ್ರು ಮಿಸ್ಟೇಕ್ ಆಗಿತ್ತು ಅಂದರೆ ಅಬ್ಜೆಕ್ಷನ್ ಬಂದಿದ್ದರೆ ಅದು ಅಪ್ಡೇಟ್ ಆಗುತ್ತೆ ಅಷ್ಟೇ. ಸೊ ನೀವು ಪ್ರೊವಿಷನಲ್ ಏನು ಬಂದಿರ್ತಲ್ಲ ಆಲ್ಮೋಸ್ಟ್ ಅದೇ ಅಂದ್ಕೊಳ್ಳಿ ಮೇನ್ ರಿಸಲ್ಟು. ಅದಾದಮೇಲೆ ನಿಮ್ಮ ನೆಕ್ಸ್ಟು ಚಾಯ್ಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಚಾಯ್ಸ್ ಎಂಟ್ರಿ ಬಿಡ್ತಾರೆ, ಇನ್ನೂ ಯಾವ ಡೇಟ್ ಅಂತ ಕೊಟ್ಟಿಲ್ಲ, ಬಿಡ್ಬೋದು. ಐ ಥಿಂಕು ನಿಮ್ಮ 15th ಏನು ಬರುತ್ತಲ್ಲ 15th ಆದಮೇಲೆ ಒಂದು 2 to 3 ಡೇಸ್ ಬಿಟ್ಟು ಚಾಯ್ಸ್ ಎಂಟ್ರಿ ಬಿಡ್ಬೋದು. ಇನ್ನು 3 ಡೇಸ್ ವೇಟ್ ಮಾಡಿ 14th ಬೆಳಗ್ಗೆ 11 ಗಂಟೆಗೆ ರಿಸಲ್ಟ್ ಬರುತ್ತೆ. ಯಾವ ಕಾಲೇಜ್ ತೋರಿಸುತ್ತೆ ಅದೇ ನಿಮ್ಮದು ನೆಕ್ಸ್ಟ್ ಫ್ಯೂಚರು. ಇನ್ ಕೇಸ್ ನೀವು ಹೋಲ್ಡ್ ಮಾಡೋದು ಸೆಕೆಂಡರಿ, ಬಟ್ ಅಟ್ಲೀಸ್ಟ್ ನಿಮಗೊಂದು ಐಡಿಯಾ ಬರುತ್ತೆ. ಯಾಕಂದ್ರೆ ಇಷ್ಟು ದಿವಸ ವೇಟ್ ಮಾಡಿದ್ದಾರೆ ಯಾವ ಕಾಲೇಜ್ ಸಿಗುತ್ತೆ ಅಂತ. ಇವಾಗ ನಿಮಗೆ ಇನ್ನೊಂದು 3 ಡೇಸಲ್ಲಿ ರಿಸಲ್ಟ್ ಬರ್ತಾಯಿದೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಓಕೆ.